ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ನ 9ನೇ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ 12 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿವರೆಗೆ ಮೊದಲಿರುವಂಥ 8 ವಿಡಿಯೋಗಳನ್ನು ನೋಡಿರ್ಲಿಕ್ಕಪ್ಪ ಅಂದ್ರೆ ನೀವು ಅವೆಲ್ಲ ವಿಡಿಯೋಗಳನ್ನು ನೋಡ್ಕೋಬೇಕು, ನೋಡ್ಕೊಂಡು ಈ ವಿಡಿಯೋಗೆ ಬರಬೇಕು. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ 12 ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ. ಮೊದಲನೇ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಆಗ್ಯದ, ಪ್ಲೇಲಿಸ್ಟ್ನಾಗ ಉಳಿದ್ರೆ ಸಿಗುತ್ತೆ ನಿಮಗೆ. ಓಕೆ, ಸೊ ಕಂಪ್ಲೀಟ್ ಚಾಪ್ಟರ್ ನಂಬರ್ ಹಾಕಿಬಿಟ್ಟಿದ್ದೀವಿ, ಅವುಗಳನ್ನು ನೋಡ್ತಾ ಬರ್ರಿ. ಸೊ ನಾವು ಟೈಮ್ ವೇಸ್ಟ್ ಮಾಡಲಾರ್ದೆ ಒಂದನೇ ಪ್ರಶ್ನೆಗೆ ಹೋಗ್ಬಿಡೋಣ ಅಂತ. ಸೊ ಒಂದನೇ ಪ್ರಶ್ನೆ ಏನು ಹೇಳ್ತದೆ ಅಂತ ಹೇಳಿದಾಗ ಎ ಮತ್ತು ಬಿ ಅನ್ನುವಂಥವ್ರು ಇಬ್ಬರು ಪಾಲುದಾರರ ಹತ್ರ ಇಲ್ಲಿ ಸೈಡಿಗೆ ನಾನು ನೋಟ್ ಮಾಡ್ಕೋತ ಹೋಗ್ತೀನಿ. ಎ ಮತ್ತು ಬಿ ಅನ್ನುವಂಥ ಪಾಲುದಾರರ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ 2:1. ಅವರು ಲಾಭ ಮತ್ತು ನಷ್ಟವನ್ನು 2:1 ಹಂಚ್ಕೋತಾರೆ. their balance sheet as on 31/3/2024 was as follows. ಸೊ ಬ್ಯಾಲೆನ್ಸ್ ಶೀಟ್ ಅದ 24 ಹಾಗಾಗಿ ಸೊ ನಮಗೆ 2024 ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಒಂದು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡ್ರಿ ನೀವೀಗೆ. ಓಕೆ, ನೆಕ್ಸ್ಟ್ ಲೈಬಿಲಿಟೀಸ್ ಅದ, ಅಸೆಟ್ಸ್ ಅದ. ಸೊ ಅಸೆಟ್ಗಳ ಕ್ಯಾಶ್ ಇನ್ ಹ್ಯಾಂಡ್, ಸ್ಟಾಕ್, ಡೆಟಾರ್ಸ್, ಮಷಿನರಿ, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ ಇಷ್ಟು ಅದಾವ. ನೆಕ್ಸ್ಟ್ ಈ ಸೈಡ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ರಿಸರ್ವ್ ಫಂಡ್, ಕ್ಯಾಪಿಟಲ್ 4 ಐಟಮ್ಸ್ ಅದಾವ. ನೋ ಪ್ರಾಬ್ಲಮ್. ಎರಡು ಸೈಡ್ 1,42,000 1,42,000 ಇರಲಿ. ಸೊ ಮೇಲಿರುವಂಥದ್ದನ್ನು ನಾವು ಏನಂತೇಳಿ ಕರಿತೀವಿ? ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ, ನಿಮಗೆ ಆಲ್ರೆಡಿ ಗೊತ್ತದ. ಕೆಳಗಿರುವುದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಷನ್ ಅಂತೇಳಿ ಕರಿತೀವಿ. ಕೆಳಗಿರುವುದನ್ನ ಏನ್ರಿ? ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಇಷ್ಟು ಗೊತ್ತಾದ್ರೆ ಸಾಕು. ಮುಂದೆ ನೋಡ್ರಿ, ಅಡಿಷನಲ್ ಇನ್ಫಾರ್ಮೇಷನ್ದಾಗ ಏನದ? ಆನ್ 1/4/2024 ಓಕೆ 24 ಒಳಗೆ ಸಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಇನ್ ದ ಫಾಲೋವಿಂಗ್ ಕಂಡೀಷನ್ಸ್. ಸಿ ಅನ್ನುವಂಥ ವ್ಯಕ್ತಿ ಪಾಲುದಾರಿಕೆ ಒಳಗೆ ಬರ್ತಾನ. ಅವಾಗ ಕೆಲವೊಂದಿಷ್ಟು ಕಂಡೀಷನ್ಗಳದಾವ, ಅವುಗಳನ್ನು ನೋಡ್ರಿ ಅಂತ ಹೇಳ್ತಾರೆ. ಸಿ ಶುಡ್ ಬ್ರಿಂಗ್ 25,000 ಕ್ಯಾಪಿಟಲ್, 25,000 ಕ್ಯಾಪಿಟಲ್ ಆ್ಯಂಡ್ 15,000 ಗುಡ್ ವಿಲ್. 15,000 ಬಂಡವಾಳ ತರ್ತಾರ. ಇದು 25,000 ಬಂಡವಾಳ ತರ್ತಾರ, 15,000 ಗುಡ್ ವಿಲ್ ತರ್ತಾರ ವಿತ್ 1/5 ಶೇರ್ ಆಫ್ ಫ್ಯೂಚರ್ ಪ್ರಾಫಿಟ್. ಇರ್ಲಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಎ ಮುಗೀತು. ಬಿ ಅಪ್ರಿಸಿಯೇಟ್ ಬಿಲ್ಡಿಂಗ್ 20% ಹೆಚ್ಚಾಗ್ಯದತ್ತ. ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 12%. ಅದು 12,000 ಅಂದ್ರೆ ಸ್ಟಾಕ್ ಏನಾಗ್ಯದ ಅಂದ್ರೆ 12,000 ಆಗ್ಯದತ್ತ ರಿವ್ಯಾಲ್ಯೂ ಮಾಡಿದಾಗ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ದಟ್ ಮೀನ್ಸ್ PDD ಮೇಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ಆಗಲಿ, ನೋ ಪ್ರಾಬ್ಲಮ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ಅದ. ಓಕೆ, ನೆಕ್ಸ್ಟ್ ಇವೆಲ್ಲವೂ ಏನಾಗ್ಯಾವ ಅಂದ್ರೆ ಅವ್ರು ಎಂಟ್ರ್ ಆದ ಒಳಗೆ ಆಗಿದಾವಂತ 3 ಅಕೌಂಟ್ಸನ್ನು ಮಾಡತ್ತಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. 3 ಅಕೌಂಟನ್ನು ಮಾಡತ್ತಿದ್ದಾರೆ. ನಾನು ಹೇಳುವಂಥ ಸ್ಟೆಪ್ಸ್ಗಳನ್ನು ನೆನಪಿಟ್ಕೊಂಡ್ರಪ್ಪ ಅಂದ್ರೆ 100% ನಿಮಗೆ ಈ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರುತ್ತದೆ. ಸೊ ಒಂದನೇ ಪಾಯಿಂಟ್ ಏನು ಅಂತ ಹೇಳಿದಾಗ ಆನ್ಸರ್ ನೋಡ್ಬೇಡ್ರಿ. ಒಂದನೇ ಪಾಯಿಂಟ್, ಈ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು 3 ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಎದರ ಮೇಲೆ ಮಾಡ್ತೀವಿ? ಅಡಿಷನಲ್ ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫೋ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ಮೇಲೆ ಮಾಡ್ತೀವಿ. ಅಡಿಷನಲ್ ಇನ್ಫಾರ್ಮೇಷನ್ ಅಂದರೆ ಯಾವುದು? ಈ ಕೆಳಗಿರುವಂಥದ್ದು ಎಲ್ಲವನ್ನು ನಾವು ಏನಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಷನ್. ಒಂದು ಪಾಯಿಂಟ್. ನೆಕ್ಸ್ಟ್ ಎರಡನೇದು, ಇದ್ರಾಗ ಏನು ಬರೀದಿಲ್ಲ ಅಂತೇಳಿ ಅಂದಾಗ ರಿವ್ಯಾಲ್ಯೂಯೇಷನ್ ಎಲ್ಲವನ್ನ ಅಡಿಷನಲ್ ಇನ್ಫಾರ್ಮೇಷನ್ ಮೇಲೆ ಮಾಡ್ತೀವಿ. ಹಂಗಂದ್ರೆ ಒಟ್ಟು ಇನ್ಫಾರ್ಮೇಷನ್ ತೊಗೊಂಡು ಮಾಡ್ಬೇಕ್ರಿ? ಇಲ್ಲ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ಮಾಡ್ತೀವಿ. ಎರಡನೇದು ಏನಾಗ್ತಂದ್ರೆ ನ್ಯೂ ಪಾರ್ಟ್ನರ್ ಏನು ಬಂದಿರ್ತಾನಲ್ಲ, ನ್ಯೂ ಪಾರ್ಟ್ನರ್ ಅವನ ಕ್ಯಾಪಿಟಲ್ ಬರೀದಿಲ್ಲ, ಗುಡ್ ವಿಲ್ಲನ್ನು ಬರೀದಿಲ್ಲ. ಅವನ ಕ್ಯಾಪಿಟಲ್ಲು ಬರೀದಿಲ್ಲ, ಗುಡ್ ವಿಲ್ಲನ್ನು ಬರೀದಿಲ್ಲ. 2 ಪಾಯಿಂಟ್ ಕ್ಲಿಯರ್. ಒಂದನೇ ಪಾಯಿಂಟ್ ಅಡಿಷನಲ್ ಇನ್ಫಾರ್ಮೇಷನ್ ಮೇಲೆ, ಎರಡನೇ ಪಾಯಿಂಟ್ ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ಏನೂ ಬರೀದಿಲ್ಲ ಇಲ್ಲಿ, ಅಥವಾ ಹೊಸ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು. ಮೂರನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನೋಡ್ರಿ. ನೀವು ನಾಮಿನಲ್ ಅಕೌಂಟ್ ರೂಲ್ ಬರ್ತಿತ್ತಂದ್ರೆ ಮುಗಿದೋಯ್ತು. ಇಲ್ಲಿಕಪ್ಪ ಅಂದ್ರೆ ಹಿಂಗೆ ನೆನಪಿಟ್ಕೊಂಡ್ಬಿಡ್ರಿ. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಆಗಿದ್ದು ಬರಿತೀವಿ. ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಬರಿತೀವಿ. ನೆಕ್ಸ್ಟ್ ಸೊ ಕ್ರೆಡಿಟ್ ಸೈಡ್ ಏನು ಬರಿತೀವಿ ಅಂತೇಳಿ ಅಂದಾಗ ಇನ್ಕಮ್. ಇಷ್ಟು ನೆನಪಿಟ್ಕೊಂಡ್ರೆ ಅಂದ್ರೆ ಜಗತ್ನಾಗ ಯಾವ್ದು ಬೇಕಾದ್ರೆ ಇವ್ಯಾಲ್ಯೂಯೇಷನ್ ಅಕೌಂಟ್ ಇರಲಿ ಸಾವುಕಾರ ನೀ ಬರಿತಿ. ಇಲ್ಲಿಗಪ್ಪ ಅಂದ್ರೆ ನಿನಗೆ ಇದಕ್ಕೆಲ್ಲ ಡೀಟೇಲ್ ಬೇಕಪ್ಪ ಅಂದ್ರೆ ನೀ ಹಿಂದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ವಿಡಿಯೋ ನೋಡು ಅಷ್ಟ. ಓಕೆ, ಸೊ 3 ಪಾಯಿಂಟ್. ಒಂದು ಅಡಿಷನಲ್ ಇನ್ಫಾರ್ಮೇಷನ್, ನೆಕ್ಸ್ಟ್ ಹೊಸ ಪಾರ್ಟ್ನರ್ದು ಬರೀದಿಲ್ಲ. ಬರಿಬೇಕಾದಾಗ ಹೆಂಗೆ ಬರಿತೀವಿ ಅಂದ್ರೆ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಬರಿತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ ಬರಿತೀವಿ. ಈ 3 ಪಾಯಿಂಟ್ ಮೇಲೆ ನಾನು ಇಲ್ಲಿ ಬರುತ್ತೆ ನೋಡ್ರಿ. ಸೊ ನೋಡ್ರಿ, ಅಡಿಷನಲ್ ಇನ್ಫಾರ್ಮೇಷನ್ ಮೇಲೆ ಅಂದ್ರೆ ಇದ್ರ ಮೇಲೆ ನಾವೇನು ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀವಿ ಅಂದಂಗಾಯ್ತು. ಬ್ಯಾಲೆನ್ಸ್ ಶೀಟ್ ನಮಗೆ ಸಂಬಂಧ ಇಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವ. ಅಡಿಷನಲ್ ಇನ್ಫಾರ್ಮೇಷನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಬೇಸ್ ಮೇಲೆ ಮಾಡ್ತೀವಿ. ಬೇಸ್ ಅದೇ ಇರ್ತದೆ, ಇದ್ರ ಮೇಲೆ ಮಾಡ್ತೀವಿ. ಹಾಗಾಗಿ ಸಿ ಶುಡ್ ಬ್ರಿಂಗ್ ಕ್ಯಾಶ್ 25,000 ಆಸ್ ಅ ಕ್ಯಾಪಿಟಲ್, 15,000 ಗುಡ್ ವಿಲ್ ಫಾರ್ ಈಸ್ 1/5 ಶೇರ್ ಆಫ್ ಪ್ರಾಫಿಟ್. ಇದು ಎದಕ್ಕೆ ಸಂಬಂಧಪಟ್ಟದ? ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ಸಾವುಕಾರ. ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ನಾವೇನು ಮಾಡೋದಿಲ್ಲ, 2ನೇ ಪಾಯಿಂಟ್ ಪ್ರಕಾರ ಬರೀದಿಲ್ಲ. ಓಕೆ, ಎ ಮುಗೀತು. ಕಮ್ ಟು ಬಿ. appreciate building at 20% and stock is revalued at rupees 12,000 ಅಂತ ಹೇಳಿದ ಇದನ್ನ ನಾವು ಬರೀತೀವಿ.
ಹೌದಾ, ಇದನ್ನು ನಾವು ಬರಿತೀವಿ. ಸೊ ಬರೀದಾದ್ರೆ ಹೆಂಗೆ ಬರಿತೀವಿ ಅಂತ ಹೇಳಿದಾಗ ಮೂರನೇ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಬರಿತೀವಿ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಬರಿತೀವಿ. ಓಕೆ, ನೀವು ಅಂದಂಗೆ. ಓಕೆ, ಸೊ ನಾವು ಬಂದ್ಬಿಡೋಣ ಅಂದ್ರೆ ಬಿ ಅಡ್ಜಸ್ಟ್ಮೆಂಟ್ ಬರಿತೀವಿ ಅಂದಂಗೆ ಐತಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ನಾಗ. ಹಾಗಾಗಿ ಅಪ್ರಿಸಿಯೇಟ್ ಬಿಲ್ಡಿಂಗ್ ನೋಡ್ರಿ, ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸ್, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಅಥವಾ ಡೆಬಿಟ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಇನ್ಕಮ್ ಅಂಡ್ ಗೇನ್. ಓಕೆ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಅಟ್ 20%. ನೀವೇ ಹೇಳಬೇಕು, ಬಿಲ್ಡಿಂಗ್ದು 20% ಬಿಲ್ಡಿಂಗ್ ನಿಮ್ಮದು ಹೆಚ್ಚಾಗ್ಯದತ್ತ ಸಾವುಕಾರ. ಹೆಚ್ಚಾದ್ರೆ ನಿನಗೆ ಇನ್ಕಮ್ ಏನು ಎಕ್ಸ್ಪೆನ್ಸ್? ಇನ್ಕಮ್. ಯಾಕಂದ್ರೆ ನಿನ್ನ ಬಿಲ್ಡಿಂಗ್ ಎಷ್ಟಿತ್ತು? 60,000 ಇತ್ತು. 60,000 ಇರುವಂಥ ಬಿಲ್ಡಿಂಗ್ 20% ಹೆಚ್ಚಾಗ್ಯದ ಅಂದ್ರೆ ನಿನಗೆ ಏನಾಗ್ತದ? ಇನ್ಕಮ್ ಆಗ್ತದ. ಇನ್ಕಮನ್ನು ಯಾವ ಸೈಡ್ ಬರೀಬೇಕಂತೇಳಿ ನಾನು ಕ್ರೆಡಿಟ್ ಸೈಡ್ ಬರೀಬೇಕಂತ ಹೇಳಿನಿ. ಡೈರೆಕ್ಟ್ ಬಂದ್ಬಿಡು ಬಿಲ್ಡಿಂಗ್ ಎಷ್ಟದ ಬಿಲ್ಡಿಂಗ್. ಸೊ ಇಲ್ಲಿ ನಾವು 2 ಬಾಯಿಗಳನ್ನು ಮೆನ್ಷನ್ ಮಾಡಬೇಕು. ಸೊ ಹಂಗಾಗಿ ಬಾಯ್ ಬಿಲ್ಡಿಂಗ್ ಎಷ್ಟದ? ಬಿಲ್ಡಿಂಗ್ 60,000 ಇಂಟು 20 ಬೈ 100 ಮಾಡಿದಾಗ ನಮಗೆ ಎಷ್ಟು ಹೋಗುತ್ತೆ ಅಂದ್ರೆ 10% ಅಂದ್ರೆ 6,000, ಇನ್ನು 10% ಅಂದ್ರೆ 6,000, 12,000. ಇಲ್ಲಿಕಂಗೆ ಕ್ಯಾಲ್ಕುಲೇಟರ್ದಾಗ ಹೊಡಿ ಬಂದುಬಿಡ್ತದೆ 12,000. ಕ್ಯಾಲ್ಕುಲೇಟರ್ ಅದ ಫಾರ್ಮ್ಯಾಟಿಂಗ್ ಇರ್ತದೆ. ಸೊ ಡೆಬಿಟ ರಿವ್ಯಾಲ್ಯೂಯೇಷನ್ ಅಕೌಂಟ, ಕ್ರೆಡಿಟ ಪರ್ಟಿಕ್ಯುಲರ್ ಅಮೌಂಟ್ ಇರ್ತದೆ. ಒಂದು ಮುಗೀತಿ. ನೆಕ್ಸ್ಟ್ ಹಿಂದಕ್ಕೆ ಹೋಗೋಣ, ಇನ್ನೊಂದು ಇಲ್ಲಿ ತನಕ ಮುಗೀತಿ. ಈಗ ನೆಕ್ಸ್ಟ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಎಟ್ ₹12,000. ಸ್ಟಾಕ್ ಎಟ್ಟಾಗ್ಯದಂದ್ರೆ 12,000 ರೂಪಾಯಿಗೆ ಆಗುತ್ತೆ. ಗಡಬಡ ಮಾಡಿ 12,000 ರೂಪಾಯಿ ಬರದಿ ಮತ್ತು ಇಲ್ಲ. ಸ್ಟಾಕ್ ಹುಡುಕಾಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ಎಟ್ಟದ 15,000 ಇತ್ತು ಮೊದಲು ಸ್ಟಾಕ್. ಈಗ ಎಟ್ಟಾಗ್ಯದ ಪಿ 12,000 ಆಗ್ಯದ. ಹಂಗಂದ್ರೆ ಹೆಚ್ಚಾಗ್ಯದ ಕಡಿಮೆ ಆಗ್ಯದ ಸ್ಟಾಕ್? ಆಸ್ತಿ. ಸ್ಟಾಕ್ ಅಂದ್ರೆ ನಿಮ್ದು ಆಸ್ತಿ. ಮೊದಲು 15,000 ಇತ್ತು, ಈಗ 12,000 ಆಗ್ಯದ್ರಿ. ಅಂದ್ರೆ ಕಡಿಮೆ ಆಗ್ಯದ 3,000. ಕಡಿಮೆ ಆದ್ರೆ ನಿನಗೆ ಏನಾಗ್ತದೆ? ಎಕ್ಸ್ಪೆನ್ಸ್ ಆಗ್ತದ. ಹಾಗಾಗಿ ಟು ಸ್ಟಾಕ್ 15,000 ಮೈನಸ್ 12,000 ಇಸ್ ಈಕ್ವಲ್ ಟು 3,000 ರೂಪಾಯಿ. ನಿನಗೆ ಏನಾಗ್ತದಂದ್ರೆ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಆಗ್ತದ. ಕ್ಲಿಯರ? ನೆಕ್ಸ್ಟ್ ಬರೋನು 2 ಪಾಯಿಂಟ್ ಮುಗಿದು. ಬಿ ಮುಗೀತು. ಸಿಗೆ ಬಂದ್ಬಿಡೋನು. ಈಗ ಬಿ ಮುಗೀತು, ಸಿಗೆ ಬಂದ್ಬಿಡೋನು. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PDD ಮೇಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ಡೆಟಾರ್ಸ್ ಅಂದ್ರೆ ಯಾರು ಅಂತೇಳಿದಾಗ ಸಾಲಗಾರರು. ಹೌದಾ, ಸಾಲಗಾರರು 5% ಕೊಡಲ್ಲಂದಾರ. ರೊಕ್ಕ ಕೊಡಲ್ಲಂದಾಗ ನಿನಗೆ ಏನಾಗ್ತದೆ ಅಂದ್ರೆ ಎಕ್ಸ್ಪೆನ್ಸ್ ಆಗ್ತದೆ. ಏನಕ್ಕಮ್ಮ ಸಾಲ ತೊಗೊಂಡವ್ರು ಕೊಡಲಾಗಿರುತ್ತೆ, ಖುಷಿಲೇ ಕುಣಿತೇನ? ಇಲ್ಲ, ಅಳ್ತಿ ನೀನು, ನಿನಗೆ ಎಕ್ಸ್ಪೆನ್ಸ್ ಆಗ್ತದೆ. ಹಾಗಾಗಿ ಡೆಟಾರ್ಸ್ ಮೇಲೆ 20,000 ರೂಪಾಯಿ ಬರ್ಬೇಕಂತ ಸಾಲದ, ಅದ್ರಾಗ 5% ಬರುವುದಿಲ್ಲ ಅಂತ 5/100 ಮಾಡಿದಾಗ ನಮಗೆ ಗೊತ್ತಾಗ್ತದ. ಸೊ ಇದು ನಮಗೇನು? ಎಕ್ಸ್ಪೆನ್ಸ್ ಪಿ. ಹಾಗಾಗಿ ಸೊ ಟು PDD ಅನ್ಕೊಂಡು ಏನು ಮಾಡ್ತೀವಿ ಅಂತ ಹೇಳಿದಾಗ 20,000 ನಮ್ಮ ಹತ್ರ ಡೆಟಾರ್ಸ್ ಅದ, ಇಂಟು 5/100 ಮಾಡ್ತೀವಿ. ಮಾಡಿದಾಗ ನಮಗೆ 5/100 ಮಾಡ್ತೀವಿ. ಮಾಡಿದಾಗ ನಮಗೆ 1,000 ಬರ್ತದೆ. ಆಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊಳಕತಿ. ನೆಕ್ಸ್ಟ್ ಮುಂದೆ ಹೋಗೋಣಂತ. ನೆಕ್ಸ್ಟ್ ಇದು ಮುಗೀತಾ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ನಾನು ನಿಮಗೆ ಹೇಳಿದ್ದೀನಿ, ನಿಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಾದರೂ ಇದ್ದುವಪ್ಪ ಅಂದ್ರೆ ಇದು ನಮಗೇನು ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ನಾವು ಕೊಡಬೇಕಾದಂಥ ಸ್ಯಾಲ್ರಿ. ಹೌದಾ, ಕೊಡಬೇಕಾದಂಥ ಸ್ಯಾಲ್ರಿ ಅದ. ಇದು ನಮಗೇನಾಗ್ತದ ಅಂತೇಳಿ ಅಂದಾಗ ಕೊಡಬೇಕಾಗಿ ಪಗಾರ ಏನು? ಎಕ್ಸ್ಪೆನ್ಸಸ್ ಆಗ್ತದ. ಸೊ ಹಂಗಾಗಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್ ಇನ್ ಡೆಬಿಟ್ ಸೈಡ್. ಹಾಗಾಗಿ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಬರಿತೀವಿ. ಎಷ್ಟು? 2,000. ಅದೇ ಪ್ರೀಪೇಯ್ಡ್ ಇತ್ತಪ್ಪ ಅಂದ್ರೆ ಕ್ರೆಡಿಟ್ ಸೈಡ್ ಬರಿತಿದ್ದೀವಿ. ಮುಂದೆ ಬಂದ ಡಿಸ್ಕಷನ್ ಮಾಡೋಣ. ಕ್ಲಿಯರ? ಬಿಲ್ಡಿಂಗ್ ಹೆಚ್ಚಾಗ್ಯದ, ನಮಗೆ ಇನ್ಕಮ್ ಆಗ್ತದೆ, ಕ್ರೆಡಿಟ್ ಸೈಡ್. ಸ್ಟಾಕ್ ಕಡಿಮೆ ಆಗ್ಯದ, ನಮಗೆ ಎಕ್ಸ್ಪೆನ್ಸ್ ಆಗ್ತದೆ, ಡೆಬಿಟ್ ಸೈಡ್. PDD ಕೊಡಲ್ಲ ಅಂದ್ರೆ 5%, ಹಾಗಾಗಿ ಡೆಬಿಟ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಡಬೇಕಾದಂಥ ಸ್ಯಾಲ್ರಿ ಅದ 2,000, ಡೆಬಿಟ್ ಸೈಡ್. ಎಲ್ಲ ಐಟಮ್ಸ್ ಮುಗಿದು ಸಾವುಕಾರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗ್ದ ಬಂದಾಗ ಟೋಟಲ್ ಮಾಡು. ಈ ಸೈಡ್ ಟೋಟಲ್ 12,000 ಆಗ್ತದೆ. ನೆಕ್ಸ್ಟ್ ಈ 3,000 ಪ್ಲಸ್ 2,000 4,000, 4,000 ಪ್ಲಸ್ 2,000 ಎಷ್ಟಾಗ್ತದೆ ಪಿ? 6,000 ರೂಪಾಯಿ ಆಗ್ತದೆ ಈ ಸೈಡ್. ಹೌದಾ, ಸೊ ಇನ್ನೂ ಇದನ್ನ ಹಿಡಿಬೇಡ ಇಲ್ಲಿ. ಹೌದಾ, 6,000 ಆಗ್ತಿ, ಇಲ್ಲಿಗೆ 6,000 ಆಗ್ತು. ಹಂಗಂದ್ರೆ ದೊಡ್ಡದು ಯಾವುದು? 12,000. ಹೌದಾ, ಈ ಸೈಡ್ ಟೋಟಲ್ 12,000 ಆಗ್ತದ, ಆ ಸೈಡ್ ಟೋಟಲ್ 6,000 ಆಗ್ತದ. ಹಾಗಾಗಿ ದೊಡ್ಡದು ಯಾವುದು? 12,000. ಎರಡು ಕಡೆಗೆ 12,000ಗಳನ್ನು ಬರ್ಕೊಂಬಳಕ ಇದು 12,000 ಆಗ್ಬೇಕಂದ್ರೆ ಎಷ್ಟು ಕಂಬೀಳ್ತದ? 12,000 ಆಗ್ಬೇಕಂದ್ರೆ ಎಷ್ಟು ಕಂಬೀಳ್ತಂದ್ರೆ 12,000 ಮೈನಸ್ 6,000 ಮಾಡಿದ್ರೆ ನಮಗೆ ಕಮ್ಮಿ ಬರೋಂಥ ಅಮೌಂಟ್ ಎಷ್ಟು ರೀ? 6,000 ರೂಪಾಯಿ. ಈ 6,000 ರೂಪಾಯಿಯನ್ನು ಹೆಂಗೆ ಹಂಚ್ಕೋತಾರ? ಯಾರಿಗೆ ಹೋಗ್ತದ ಅಂತೇಳಿ ರೊಕ್ಕ ಅಂತೇಳಿ ಅಂದಾಗ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಹಾಗಾಗಿ ಪಾರ್ಟ್ನರ್ ಯಾರದಾರ? ಎ ಮತ್ತು ಬಿ ಅದಾರ. ನಾವಿಲ್ಲಿ ಓಲ್ಡ್ ರೇಷನ್ನ ನೋಡ್ಬೇಕು ನೋಡ್ರಿ. 2:1 ಹಂಚ್ಕೋತಾರ. ಅಂದ್ರೆ ಒಬ್ಬರಿಗೆ 2 ಪಾಲ, ಒಬ್ಬರಿಗೆ 1 ಪಾಲ. ಓಕೆ, ರೊಕ್ಕ ಇಟ್ಟು ಉಳ್ದಾವ 6,000 ಎ,
6,000 ಇಂಟು 2/3 ಅಂತೇಳಿ ಮಾಡಿದಾಗ ಕ್ಯಾಲ್ಕುಲೇಟರ್ ಹೊಡಿಬೇಕು, 4,000 ಬರ್ತದೆ. ಬಿ 6,000 ಇಂಟು 1/3 ಮಾಡಿದಾಗ 2,000 ರೂಪಾಯಿ ಬರ್ತದೆ. ಸೊ ಹಾಗಾಗಿ ಅವ್ರಿಗೆ ಹಂಚಿದೀವಿ, ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್. ಕ್ಲಿಯರ್? ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 3 ಪಾಯಿಂಟ್, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ಇಟ್. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ. ಇಷ್ಟು ಗೊತ್ತಾದ್ರೆ ನೀವು ಬೇಕಾದ ಪ್ರಶ್ನೆ ಬರಲ್ರಿ, ಮಾಡ್ತೀರಿ. ಒಟ್ಟು 4 ಪ್ರಶ್ನೆಗಳನ್ನ ಮಾಡಿಸ್ತೀನಿ. ಇದು 2019 ಆನ್ಯುವಲ್ ಎಕ್ಸಾಮ್ ಇದಲ್ಲಿ ಕೇಳದಂತಹ ಪ್ರಶ್ನೆ. 2019 ಮಾಡಿಸ್ತೀನಿ, 20 ಮಾಡಿಸ್ತೀನಿ, 23 ಮಾಡಿಸ್ತೀನಿ, 2. ಓಕೆ, 4 ಪ್ರಶ್ನೆಗಳನ್ನ ಮಾಡಿಸ್ತೀನಿ. ಪರ್ಫೆಕ್ಟ್ ಆಗ್ರಿ. ಓಕೆ, ಮುಂದೆ ಹೋಗೋಣ ಅಂತ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ನಾನು ಇಲ್ಲಿ ಒಂದು 5 ಪಾಯಿಂಟ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಹೌದಾ? ಪಾಯಿಂಟ್ ನಂಬರ್ 1, ಹಳಿ ಬ್ಯಾಲೆನ್ಸ್ ಶೀಟ್. ಕ್ವಶನ್ನಾಗ ಬ್ಯಾಲೆನ್ಸ್ ಶೀಟ್ ಇರ್ತದ, ಅದರೊಂದು ಕ್ಯಾಪಿಟಲ್ ತೊಗೋಬೇಕು. ಎರಡನೇದು ರಿಸರ್ವ್ ತೊಗೋಬೇಕು. ಮೂರನೇದು ಏನಪ್ಪ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೋಬೇಕು. ಏನೇನು ತೊಗೋಬೇಕು? ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3 ಐಟಮ್ ತೊಗೋಬೇಕು. ಎಲ್ಲಿ? ಬ್ಯಾಲೆನ್ಸ್ ಶೀಟ್. ಕ್ವಶನ್ ಹಿಂಗೆ ಇರ್ತದೆ. ಸೊ ಕ್ವಶನ್ ಹಿಂಗೆ ಇರ್ತದೆ. ಹಿಂಗಿದ್ರೆ ಕೆಳಗೆ ಒಂದಿಟ್ಟು ಇನ್ಫಾರ್ಮೇಷನ್ ಇರ್ತದೆ. ಬ್ಯಾಲೆನ್ಸ್ ಶೀಟ್ನ 3 ಐಟಮ್ ಹುಡುಕಾಡಬೇಕು: ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇವು 3 ತಗೊಂಡು ಯಾವ ಸೈಡ್ ಬರೀಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಂದಾಗ ಅಪೋಸಿಟ್ ಸೈಡ್ ಬರೀಬೇಕು. ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಏನು ಅಂತ ಹೇಳಂದಾಗ ಅದಾಯ್ತು, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹರಿಸ್ತೀವಿ. ಕೆಳಗೆ ಬರ್ರಿ. ಬ್ಯಾಲೆನ್ಸ್ ಶೀಟ್ ಆಗನ ಕೆಳಗೆ ಏನದ? ಎಡಿಷನಲ್ ಇನ್ಫಾರ್ಮೇಷನ್ ಅದ. ಎಡಿಷನಲ್ ಇನ್ಫಾರ್ಮೇಷನ್ನಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಟ್ಟು ಏನು ಉಳಿದಿರ್ತಲ್ಲ ಅದನ್ನು ತೊಗೋಬೇಕು. ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟದ್ದನ್ನು ತೊಗೋಬೇಕು. ಯಾರಿಗೆ ಸಂಬಂಧಪಟ್ಟಿದ್ದು? ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದನ್ನು ತೊಗೋಬೇಕು. ನೆಕ್ಸ್ಟ್ ಮೂರನೇದು ಏನು ತೊಗೋಬೇಕು ಅಂತ ಹೇಳಿದಾಗ, ಮೂರನೇದ್ರಾಗ ನಮಗೆ ಕ್ಯಾರಿ ಡೌನ್ ಇಲ್ಲಿ ಅಮೌಂಟ್ ಬಂದು ನೋಡಿ. ಯಾವುದು? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸ್ಕ್ರೀನ್ಶಾಟ್ ತೊಗೊಂಡ್ರಲ್ಲ, ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವೇನು ಮಾಡ್ಬೇಕಂದ್ರೆ ಕನ್ಸಿಡರ್ ಮಾಡ್ಬೇಕು. ಏನಂತೇಳಿ ಕನ್ಸಿಡರ್ ಮಾಡ್ಬೇಕು? ಇಲ್ಲಿ ಏನು ತೊಗೋಬೇಕಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ತೊಗೋಬೇಕು. ಸೊ ಈ 3 ಪಾಯಿಂಟ್ ಗೊತ್ತಿತ್ತು ನಿಮಗೆ, ಲೆಕ್ಕ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕ್ಲಿಕ್ಕೆ ಬಂದಂಗೆ. ಓಕೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಅದ. ಪರ್ಟಿಕ್ಯುಲರ್ ಪಾರ್ಟ್ನರ್ಸ್ ಯಾರು ಅದಾರ ಅನ್ನೋದು ಬರೀಬೇಕು. ABC ಅಮೌಂಟ್ ಕ್ರೆಡಿಟ್ ಸೈಡ್ ಆಗ್ತದೆ. ಕ್ಲಿಯರ್? ಓಕೆ, ಫಸ್ಟ್ ಪಾಯಿಂಟ್ ಪ್ರಕಾರ ಹೋಗ್ತೀನಿ ನೋಡ್ರಿ. ಫಸ್ಟ್ ಪಾಯಿಂಟ್ನಾಗ ಏನು ಹೇಳಿ ನಾನು? ಬ್ಯಾಲೆನ್ಸ್ ಶೀಟನ್ನು ಹುಡುಕಾಡ್ಬೇಕಂತ ಹೇಳಿನಿ. ಡೈರೆಕ್ಟ್ ನಾವೇನು ಮಾಡೋಣ ಅಂದ್ರೆ ಬ್ಯಾಲೆನ್ಸ್ ಶೀಟಿಗೆ ಹೋಗೋಣ. ಬ್ಯಾಲೆನ್ಸ್ ಶೀಟಿಗೆ ಲೈಬಿಲಿಟಿ ಸೈಡ್ ಫಸ್ಟಿಗೆ ಏನು ಹುಡುಕಾಡ್ಬೇಕಂತ ಹೇಳಿ ಅಂದ್ರೆ ನಾನು 3 ಪಾಯಿಂಟ್ ಏನು? ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್. ಕ್ಯಾಪಿಟಲ್ ಅದ 1ನೇ ಪಾಯಿಂಟ್ ಸಿಕ್ತು ನನಗೆ. 2ನೇ ಪಾಯಿಂಟ್ ಏನು? ರಿಸರ್ವ್ ಅದ. 3ನೇ ಪಾಯಿಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲರೇ ಅದೇನು ನೋಡ್ರಿ, ಥ್ರೂ ಔಟ್. ಹೌದಾ? ಇಲ್ಲಿ ಇಲ್ಲ ಇತ್ತಪ್ಪ ಅಂದ್ರೆ ಅಪೋಸಿಟ್ ಸೈಡ್ ಬರೀಬೇಕು. ಹಾಗಾಗಿ 1ನೇ ಪಾಯಿಂಟನ್ನು ಬರೀಬೇಕು. ಕ್ಯಾಪಿಟಲ್, ಏದು ಕ್ಯಾಪಿಟಲ್ ಎಷ್ಟದ ಪಿ? 60,000. ಬಿದು ಕ್ಯಾಪಿಟಲ್ ಎಷ್ಟದ ಪಿ? 40,000. ಬಂದ್ಬಿಡ್ರಿ. ಬಾಯ್ ಬ್ಯಾಲೆನ್ಸ್ ಲೈಬಿಲಿಟಿ ಅಂದ್ರೆ ಈ ಸೈಡ್ ಇರ್ತದೆ. ಲೈಬಿಲಿಟಿ ಈ ಸೈಡ್ ಅಂದ್ರೆ ಅದರ ಅಪೋಸಿಟ್ ಸೈಡ್ ಬರೀಬೇಕಂತ ಹೇಳಿನಿ. ಅಪೋಸಿಟ್ ಸೈಡ್. ಹೌದಾ? ಹಂಗಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏದು ಕ್ಯಾಪಿಟಲ್ 60 ಓತಮ್ಮ, ಬಿದು ಎಷ್ಟದ? 40. ಅದನ್ನ ಬರ್ದೀವಿ. ಸೊ ಹಂಗಾಗಿ 1 ಪಾಯಿಂಟ್ ಓವರ್. ನೆಕ್ಸ್ಟ್ ಸೆಕೆಂಡ್ ಏನು ಮಾಡಬೇಕು? ರಿಸರ್ವ್ ಫಂಡ್ ಅಂತ ಹೇಳಿ. ನಾ ಸೆಕೆಂಡ್ ಬ್ಯಾಲೆನ್ಸ್ ಶೀಟ್ ಮುಗಿಸ್ಕೊಂಡ್ಬರೋಣ. ಹೌದಾ? ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗ್ತದೆ, ಅದನ್ನು ತಲೆ ಕೆಡಿಸ್ಕೊಬೇಡ್ರಿ. ಫಸ್ಟ್ ನೋಡ್ರಿ. ನೆಕ್ಸ್ಟ್ 2ನೇದು ಏನು ಬರೀಬೇಕಂತ ಹೇಳಿನಪ್ಪಿ ನಾನು? ರಿಸರ್ವ್ ಎಟ್ಟದಪ್ಪಿ 12,000 ರೂಪಾಯಿ ಅದ ರಿಸರ್ವ್. ಇದನ್ನ ಯಾರು ತೋತಾರ? ಹಳಿ ರಿಸರ್ವ್. ಇದು ಹಳಿ ಪಾಲುದಾರರು ತೋತಾರೆ. ಹೆಂಗೆ ತೋತಾರ? 2 ಅನುಪಾತ 1 ತೋತಾರೋ. ಹಾಗಾಗಿ ಬಂದುಬಿಡ್ರಿ ಇಲ್ಲಿ ಪ್ರಾಬ್ಲಮ್ಗೆ. 2ನೇದು ರಿಸರ್ವ್. 2ನೇದು ಏನು ಅಂತೇಳಿ ಅಂದಾಗ ರಿಸರ್ವ್ ಫಂಡ್ ಎಷ್ಟದಂದ್ರೆ 12,000 ರೂಪಾಯಿ ಅದ. ನೋಡಿ ಇಲ್ಲಿ 12,000 ರೂಪಾಯಿ ಅದ. ಇದನ್ನು ಹೆಂಗೆ ತೋತಾರಂದ್ರೆ 2 ಅನುಪಾತ 1 ತೋತಾರ. 12,000 ಇಂಟು 2/3 ಮಾಡಿದಾಗ ಒಬ್ರಿಗೆ 8,000 ಹೋಗ್ತದೆ. ನೆಕ್ಸ್ಟ್ 12,000 ಇಂಟು 1/3 ಮಾಡಿದಾಗ ಒಬ್ಬರಿಗೆ 4,000 ಹೋಗ್ತದೆ. ಕ್ಲಿಯರಾ? ನೆಕ್ಸ್ಟ್ ಮುಂದೆ ಬರೋಣತ್ತ. ಸೊ ಕ್ಯಾಪಿಟಲ್ ಆಯಿತು, ರಿಸರ್ವ್ ಆಯಿತು. 3ನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದೇನು ನೋಡ್ಕೋಬೇಕು. ಎಲ್ಲಿಗಿಲ್ಲ, ಒಂದೊಂದ್ಸಲ ಇಲ್ಲಿ ಇರ್ತದೆ. ಇತ್ತಪ್ಪ ಅಂದ್ರೆ ನಾವೇನು ಮಾಡ್ಬೇಕು? ಈ ಸೈಡ್ ಇತ್ತಪ್ಪ ಅಂದ್ರೆ ಅಪೋಸಿಟ್ ಸೈಡ್ ಏನು ಮಾಡ್ಬೇಕಂದ್ರೆ ರೆಕಾರ್ಡ್ ಮಾಡಬೇಕು. ಅದು ನಮಗೆ ಗೊತ್ತದ. ಓಕೆ, 1ನೇ ಪಾಯಿಂಟ್ ಮುಗೀತು. 2ನೇ ಪಾಯಿಂಟ್ ಏನು ಹೇಳುತ್ತಂದ್ರೆ ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ಬರೀರಿ ಅಂತೇಳಿ ಹೇಳುತ್ತದ. ಹಂಗಂದ್ರೆ ಬಂದ್ಬಿಡು ನ್ಯೂ ಪಾರ್ಟ್ನರ್ಗೆ. ಸೊ ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ಎಲ್ಲದ? ಅಡ್ಜಸ್ಟ್ಮೆಂಟ್ ಏದಾಗದ ನೋಡು. ಶಿ ಶುಡ್ ಬ್ರಿಂಗ್ 25,000 ಎಸ್ ಅ ಕ್ಯಾಪಿಟಲ್, 15,000 ಟುವರ್ಡ್ಸ್ ಗುಡ್ ವಿಲ್. ಅಂದ್ರೆ 25,000 ಕ್ಯಾಪಿಟಲ್ ಮತ್ತೇನಪ್ಪ ಅಂದ್ರೆ 15,000 ಗುಡ್ ವಿಲ್ ಅನ್ನು ತಂದಾನ. ತರಲಿಲ್ಲ. ನಮ್ದು 2ನೇ ಪಾಯಿಂಟ್ ಪ್ರಕಾರ ನಾವೇನು ಬರೀಬೇಕು? ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದು ಬರೀಬೇಕು. ಹಂಗಾಗಿ ಇಲ್ಲಿ ಬಂದುಬಿಡೋಣ 3ನೇ ಎಂಟ್ರಿ. ಇದನ್ನು ನಾವು 3ರಲ್ಲೇ 3 ನೋಡು.
ಹೌದಾ, ನೀವು ನಂಬರ್ ಹಾಕ್ಬಿಟ್ರೆ ಮತ್ತೆ ನಾನು ಸುಮ್ ಕಲಿಸ್ಲಾಗತ್ತೀನಿ. ಹಾಗಾಗಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನಬೇಕು. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಂತೇಳಿ ಯಾಕೆ ಹೇಳಿನಿ ಅಂದ್ರೆ ಇಲ್ಲಿ ಎರಡು ಯಾಕೆ ಕೊಟ್ಟಿನಿ ಅಂತೇಳಿ ಅಂದಾಗ ನೋಡಿ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇತ್ತಂದ್ರೆ ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ರಿ ಬ್ಯಾಲೆನ್ಸ್ ಶೀಟ್ನಾಗ, ಕ್ಯಾಶ್ ಅಟ್ ಬ್ಯಾಂಕ್ ಇತ್ತಂದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ರಿ. ಹಾಗಾಗಿ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅದ, ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅನ್ನು ನಾವು ರದ್ದು ಮಾಡ್ಕೋತೀವಿ. ಹಾಗಾಗಿ ಬಾಯ್ ಕ್ಯಾಶ್ ಅಕೌಂಟ್ ಬರಾಗ ಏಟ್ ರೊಕ್ಕ ತೊಗೊಂಬಂದಾನ, 25,000 ರೂಪಾಯಿ ಕ್ಯಾಪಿಟಲ್ ಅನ್ನ ತಂದಾನ, 15,000 ರೂಪಾಯಿ ಗುಡ್ವಿಲ್ ಅಂತ ತಂದಾನ, ಎರಡು ಕುಡಿಸರಿ ಏಟ ತಂದಂಗ ಐತವ 40,000 ರೂಪಾಯಿಗಳನ್ನ ತಂದ. ಹಾಗಾಗಿ ಕ್ಯಾಪಿಟಲ್ ಅನ್ನ ಯಾರ ಸಲುವಾಗಿ ತಂದಾನ, ಸಿ ಸಲುವಾಗಿ ತಂದಾನ. ಹಂಗಂದ್ರೆ ಗುಡ್ವಿಲ್ ಅನ್ನ ಯಾರ ಸಲುವಾಗಿ ತಂದಾನ, ಗುಡ್ವಿಲ್ ಅನ್ನ ಎ ಮತ್ತು ಬಿ ಸಲುವಾಗಿ ತಂದಿರ್ತಾನ. ಹಾಗಾಗಿ ಈ ಗುಡ್ವಿಲ್ ಅನ್ನ ಏನ್ ತಗೋತಾರ ಅಂದ್ರೆ ಎ ಮತ್ತು ಬಿ ತಗೋತಾರ. ಹಾಗಾಗಿ ಫಸ್ಟಿಗೆ ಸಿ ತಂದಾನ, ಬೈ ಕ್ಯಾಶ್ ಅಕೌಂಟ್ ಅಂದು 40,000 ರೂಪಾಯಿ ನೀ ಜಮಾ ಕೊಡ್ರಿ. ನೆಕ್ಸ್ಟ್ ಬಾಯ್ ಯಾರು ತಂದವ್ರ ಹೆಸರಲ್ಲೇ ಏನ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಅಕೌಂಟ್ ಹೋಗೋ, ಸಿ ಕ್ಯಾಪಿಟಲ್ ಅಕೌಂಟ್. ಗುಡ್ವಿಲ್ ಯಾರ ಸಂಬಂಧ ತಂದಾನವ, ಎ ಮತ್ತು ಬಿ ಸಂಬಂಧ ತಂದಾನ. ಹಾಗಾಗಿ 15,000 ರೂಪಾಯಿಯನ್ನ ಹಳಿ ರೇಷೋ ಮೇಲೆ ಹಂಚ್ಕೋತಾರ, 15,000 ಹಳಿ ರೇಷೋ ಮೇಲೆ ಹಂಚ್ಕೋತಾರೆ. ಏನು ಅಂತೇಳಿ ಅಂದಾಗ 2:1 ಹಂಚ್ಕೋತಾರ. 15,000 ಇಂಟು 2/3 ಮಾಡಿದ್ರೆ 10,000. ನೆಕ್ಸ್ಟ್ 15,000 ಇಂಟು 1/3 ಮಾಡಿದಾಗ 5,000. ಹಾಗಾಗಿ ಹಂಚ್ಕೊಂಡ್ರು. ಗುಡ್ವಿಲ್ 3 ಎಂಟ್ರಿ ಇರ್ತಾವ. ಸೊ ಹಂಗಾಗಿ ಹೊಸ ಪಾರ್ಟ್ನರ್ ಬಂದಂದ್ರೆ 1, 2 ಎಂಟ್ರಿ ಆದ್ವಿ. ನೆಕ್ಸ್ಟ್ ಇದನ್ನ ಇವ್ರಿಬ್ರು ಹಂಚ್ಕೊಂಡಾರಪ್ಪ ಅಂದ್ರ ಯಾರಿಗೆ ಖರ್ಚು ಹಾಕ್ಬೇಕು ನಾವು ಅಂತೇಳಿ ಅಂದಾಗ ಇವ್ರಿಗೆ ಖರ್ಚು ಹಾಕ್ಬೇಕು. ಎ ಎನ್ನುವಂಥ ವ್ಯಕ್ತಿ ಖರ್ಚು ಹಾಕ್ಬೇಕು. ಯಾರಿಗೆ, ಎ ಎನ್ನುವಂಥ ವ್ಯಕ್ತಿಗೆ ಏನು ಹಾಕ್ಬೇಕಂದ್ರೆ ಖರ್ಚು ಹಾಕ್ಬೇಕು. ಹಾಗಾಗಿ ನೋಡಿ, ಸಿ ತಂದಾನ ಮೊದಲ ಕ್ಯಾಶ್ ಅಕೌಂಟ್, ಹಿಂದಾಗಡಿ ತಂದವ್ರ ಹೆಸರಲ್ಲೇ ಅಕೌಂಟ್. ಹಾಗಾಗಿ ತಗೋತಾರೆ ಯಾರ್ಯಾರು, ಎ ಮತ್ತು ಬಿ ತಗೋತಾರ. ಹಾಗಾಗಿ 2 ಎ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಸಿ ಖರ್ಚು ಹಾಕ್ಬೇಕು, ಬಿ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಸಿಗೆ ಖರ್ಚು ಹಾಕ್ಬೇಕು. ರೊಕ್ಕ ಯಾರು ಕೊಡೋರದಾರ ಈಗ, ಸಿ ಕೊಡೋರದಾರ. ಹಾಗಾಗಿ ಖರ್ಚು ಹಾಕ್ಬೇಕು. ಇಲ್ಲಿ ಗುಡ್ವಿಲ್ ವಿತ್ಡ್ರಾ ಅಂದಿಲ್ಲ, ಬರೀ ಹಂಚ್ಕೊಳ್ಳೋಕೆ ಎಷ್ಟು ಎಂಟ್ರಿಗಳು, 4 ಎಂಟ್ರಿ. ಇದು 3ನೇ ಎಂಟ್ರಿ, ಇದು 4ನೇ ಎಂಟ್ರಿ. ನೆಕ್ಸ್ಟ್ ಪ್ರಾಬ್ಲಮ್ನ ನಾನು ಸ್ಪೀಡ್ ಹೋಗ್ತೀನಿ, ಇಲ್ಲೇ ಕಲಿಬೇಕು. ಹಾಗಾಗಿ ಕ್ಯಾಶ್ ನ್ಯೂ ಪಾರ್ಟ್ನರ್ ಬಂದ ಅನ್ನೋದ ಒಳಗೆ 4 ಎಂಟ್ರಿ ಆಗ್ತಾವ. ಒಂದು ಕ್ಯಾಶ್ ಅಂದ್ರೆ ತಂದಿ ರೊಕ್ಕ 2 ಕೂಡಿಸಿ ಬರಿತೀವಿ. ಒಂದು ತಂದವನ ಹೆಸರಲ್ಲೇ ಎಂಟ್ರಿ ಏನು ಅಂತೇಳಿ ಅಂದ ಗುಡ್ವಿಲ್ 15,000 ಗುಡ್ವಿಲ್ ತಂದಾನ. ಗುಡ್ವಿಲ್ ಅನ್ನ ಎ ಮತ್ತು ಬಿ ಹಂಚ್ಕೋತಾರ. 3ನೇದು ಎ ಎಟ್ಟು ತೋತಾನ ಅನ್ನೋದು ನಾವು ಸಿ ಖರ್ಚು ಹಾಕ್ತೀವಿ. ಯಾವ ಸೈಡ, ಡೆಬಿಟ್ ಸೈಡ. ಬಿ ಎಟ್ಟು ತಗೋತಾನ ಅನ್ನೋದು ನಾವು ಸಿ ಖರ್ಚು ಹಾಕ್ತೀವಿ. 3 ಎಂಟ್ರಿಗಳು ಅದು. ಈಗ ಮುಗೀತು, ನ್ಯೂ ಪಾರ್ಟ್ನರ್ನ ಕೆಲಸ ಮುಗೀತು. ಒಂದ್ಸಲ ಗುಡ್ವಿಲ್ ತಗೋತಾನ ಅಂದಿರ್ತಾನ, ಆ ಪ್ರಾಬ್ಲಮ್ನು ನಾನು ಮುಂದೆ ಮಾಡಿಸ್ತೀನಿ, ಸ್ವಲ್ಪ ಆರಾಮ್ ಕಲೀರಿ. ನೆಕ್ಸ್ಟ್ 3ನೇ ಪಾಯಿಂಟ್ ಏನದ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳದ. ಹಿಯರ್ ಇಸ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಮೌಂಟ್ ಎಷ್ಟದ ಪಿ, 6,000 ಅದ. ಒಬ್ಬರು 4,000, ಒಬ್ಬರು 2,000. ಯಾವ ಸೈಡ್ ಅದ ಇದು, ಡೆಬಿಟ್ ಸೈಡ್ ಅದ. ಇದನ್ನ ಯಾವ ಸೈಡ್ ಬರೀಬೇಕು, ಅಪೋಸಿಟ್ ಸೈಡ್. ಯಾವ ಸೈಡ್, ಕ್ರೆಡಿಟ್ ಸೈಡ್. ಇಲ್ಲ ಅದ್ ನೋಡ್ರಿ, ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,000 ಮತ್ತು 2,000. ಸಿಂಪಲ್. ಈಗ 3 ಪಾಯಿಂಟ್ ಮುಗಿದುವ, ಬ್ಯಾಲೆನ್ಸ್ ಶೀಟ್ ಮುಗೀತು, ನ್ಯೂ ಪಾರ್ಟ್ನರ್ ರಿವ್ಯಾಲ್ಯೂಯೇಷನ್ ಮುಗೀತು. ಹಾಗಾಗಿ ಸಿ ಟೋಟಲ್ ಮಾಡ್ರಿ 40,000 ರೂಪಾಯಿ. ನೆಕ್ಸ್ಟ್ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದ್ರೆ 40,000 ರೂಪಾಯಿ ಬರಿತೀವಿ. ಬರೆದು ಕಟ್ ಎಟ್ಟಾಗ್ಯದ ನೋಡ್ರಿ, ಅವನಿಗೆ ಒಂದ್ಸಲ 5 ಕಟ್ ಆಗ್ಯದ, ಒಂದ್ಸಲ 10,000 ರೂಪಾಯಿ ಕಟ್ ಆಗ್ಯದ. ಹಾಗಾಗಿ ಎರಡನ್ನ ನಾವು ಕಟ್ ಮಾಡಿದಾಗ ಅವನಿಗೆ ಎಷ್ಟು ಹೋಗ್ತದ, 25,000 ರೂಪಾಯಿ ಹೋಗ್ತದೆ. 1ನೇ ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಬೀದ್ ಮಾಡೋಣಂತ ಮತ್ತೆ 40,000 ಪ್ಲಸ್ 42,000 ಪ್ಲಸ್ 40 6,000 ಪ್ಲಸ್ 5,000 51,000 ರೂಪಾಯಿ ಆಯ್ತು ಈ ಸೈಡ್ ಟೋಟಲ್. ಹಾಗಾಗಿ ಈಚೆ ಕಡೆನೂ 51 ಬರೀರಿ. ನೆಕ್ಸ್ಟ್ ಇಲ್ಲಿ ಬಿಗೆ ಏನ್ರೆ ಕಟ್ ಆಗ್ಯದೇನೋ ಅಂತೇಳಿ ಅಂದಾಗ ಏನೂ ಕಟ್ ಆಗಿಲ್ಲ. ಹಾಗಾಗಿ 51,000 ರೂಪಾಯಿ ಪೂರಾ ಕೊಡ್ತೀವಿ. ನೆಕ್ಸ್ಟ್ ಸಿ 60,000 ಪ್ಲಸ್ 4,000 64,000 64,000 ಪ್ಲಸ್ 8,000 ಅಂತೇಳಿ ಅಂದಾಗ 72,000 72,000 ಪ್ಲಸ್ 10,000 ಅಂತೇಳಿ ಅಂದಾಗ 82,000 ರೂಪಾಯಿ ಟೋಟಲ್ ಮಾಡಿದ್ವಿ. ಹಾಗಾಗಿ ಈಚೆ ಕಡೆ ಬಂದು 82,000 ರೂಪಾಯಿ ಬರ್ರಿ. ಏನಾರೇ ಕಟ್ ಆಗ್ಯದೇನೋ, ಏನೂ ಕಟ್ ಆಗಿಲ್ಲ. ಹಾಗಾಗಿ ಏನು ಮಾಡ್ರಿ ಅಂದ್ರೆ 82,000 ರೂಪಾಯಿ ಪೂರಾ ಕೊಡ್ತೀವಿ. ಹಾಗಾಗಿ ಇದನ್ನು ಏನಂತ ಹೇಳಿ ಬರೀಬೇಕಂದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರೀಬೇಕು. ಇದನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಕರಿತೀವಿ. BF ಅಂತೇಳಿ ಮೆನ್ಷನ್ ಮಾಡಿದ್ರೆ ಭಾಳ ಚಲೋ. ಕ್ಲಿಯರಾ? ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮಗೆ ತಿಳಿತು ಅಂತ ಹೇಳ್ಕೊತೀನಿ. 3 ಪಾಯಿಂಟ್ ನೀವು ನೆನಪಿಡಬೇಕು. ಟೇಕ್ ಅ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಮುಂದೆ ಹೋಗೋನು. 3ನೇ ಅಕೌಂಟ್ ಯಾವುದಪ್ಪಿ, ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಹಾಕ್ತೀವಿ ನೋಡ್ರಿ, ಬ್ಯಾಲೆನ್ಸ್ ಶೀಟ್. ಸೊ ಬಿಫೋರ್ ನಾವು ಏನು ಮಾಡ್ಬೋದು ಅಂದ್ರೆ ಕ್ಯಾಶ್ ಅಕೌಂಟು ಕೂಡ ಹಾಕೋಬೋದು, ಇಲ್ಲ ನಾವು ಡೈರೆಕ್ಟು ಮಾಡ್ಲಿಕ್ಕೆ ಬರ್ತದೆ. ಮೊದಲು ನಾ ಬ್ಯಾಲೆನ್ಸ್ ಶೀಟ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅದ, ಹೌದಾ? ಸೊ ಬ್ಯಾಲೆನ್ಸ್ ಶೀಟ್ ಅದ. ಬ್ಯಾಲೆನ್ಸ್ ಶೀಟ್ನಾಗ ನಾವು ಹಾಕೋಬೇಕು ಏನು ಅಂತ ಹೇಳಿದಾಗ ನ್ಯೂ ಬ್ಯಾಲೆನ್ಸ್ ಶೀಟ್ 1/4/2024. ಹೊಸ ಪಾರ್ಟ್ನರ್ ಬಂದಿರ್ತಾನೆ ನೋಡ್ರಿ ಕ್ವಶನ್ಯಾಗ, ಇಲ್ಲ ಅದ ನೋಡ್ರಿ. ಬಂದಂಥ ಡೇಟನ್ನು ಹಾಕೋಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ಬೇಕು 1/4/2024 ಅಂತ ಅನ್ಬೇಕು. ಬ್ಯಾಲೆನ್ಸ್ ಶೀಟನ್ನು ಹಾಕೊಂಡಿವಿ. ಸೊ ಹಂಗಾಗಿ ಲೈಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಕ್ಲಿಯರಾ? ಈಗ ಫಸ್ಟಿಗೆ ಏನದಂದ್ರೆ ಬ್ಯಾಲೆನ್ಸ್ ನೋಡ್ರಿ, ಫಸ್ಟಿಗೆ ಇದ್ರಾಗ ಏನದ ಬ್ಯಾಲೆನ್ಸ್ ಶೀಟ್ನಾಗ
ಕ್ಯಾಶ್ ಇನ್ ಹ್ಯಾಂಡ್ ಅದ. ಓಕೆ, ಹಾಗಾಗಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀತೀರಿ. ಬರೆದಾಗ ಮೊದಲು ಎಷ್ಟಿತ್ತು ಕ್ಯಾಶ್ ಇನ್ ಹ್ಯಾಂಡ 5,000 ಇತ್ತು. ಹೊಸ ಪಾಲುದಾರ ಬರುವಾಗ ಎಷ್ಟು ತೊಗೊಂಬಂದನ 25,000 ಪ್ಲಸ್ 15,000 ರೂಪಾಯಿ ತಂದ ನೋಡ್ರಿ. ಮೊದಲ 5,000 ರೂಪಾಯಿ ಇತ್ತು, ಹೊಸ ಪಾರ್ಟ್ನರ್ ಬರುವಾಗ 25,000 ಮತ್ತು 15,000 ರೂಪಾಯಿ ತಂದಾನ. ಉಸು ಕೂಡಿಸಿಬಿಡ್ರಿ. ಕೂಡಿಸ ನಮಗೆ ಎಷ್ಟು ಆಗ್ತದ ಅಂತೇಳಿ ಅಂದಾಗ 45,000 ಮುಗಿತು ಕ್ಯಾಶ್. ಇದೇ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಇಲ್ಲಿ ಬಾಜುದಾಗದಲ್ಲ, ಬೇಕಿದ್ರೆ ಲಾಸ್ಟಿಗೆ ಹೇಳ್ತೀನಿ ನಾನು ನಿಮಗೆ. ಮುಗೀತು. ನೆಕ್ಸ್ಟ್ ಎರಡನೇ ಪಾಯಿಂಟಿಗೆ ಹೋಗ್ರಿ. ಸ್ಟಾಕ್ ಎಟ್ಟದ 15,000. ಹಂಗಾಗಿ ಹೆಚ್ಚು ಕಡೆ ತೊಗೊಳ್ಳೋಣ. ಬಾಯ್ ಸ್ಟಾಕ್ ಈಗ ಸ್ಟಾಕ್ 15,000 ರೂಪಾಯಿ ತೊಗೋತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ನಾಗ ಸ್ಟಾಕ್ ಏನಾಗಿದೆ ಡೆಬಿಟ್ ಸೈಡ್ ಇದ್ದು ಮೈನಸ್ ಮಾಡಬೇಕು, ಕ್ರೆಡಿಟ್ ಸೈಡ್ ಇದ್ದು ಪ್ಲಸ್ ಮಾಡಬೇಕು. ಹಂಗಾಗಿ ಸ್ಟಾಕ್ ಏನಾಗ್ಯದ 3,000 ರೂಪಾಯಿ. ಸ್ಟಾಕ್ ಏನಾಗ್ಯದ ಪಿ ಕಡಿಮೆ ಆಗ್ಯದ. ಕಡಿಮೆ ಆಗ್ಯದ ಅಂದಾಗ ಏನು ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು. ಹಂಗಾಗಿ 15,000 ಮೈನಸ್ 3,000. ಸೊ ಹಂಗಾಗಿ 12,000 ನಮ್ದು ಏನಾಗ್ತಂದ್ರೆ ಸ್ಟಾಕ್ ಆಗ್ತದೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಮೂರನೇ ಪಾಯಿಂಟ್ ನೋಡ್ರಿ. ಮೂರಕ್ಕೆ ಬರೋನು ಡೆಟಾರ್ಸ್ ಎಷ್ಟದ 20,000 ಅದ. ಹೌದಾ, ಡೆಟಾರ್ಸ್ 20,000 ರೂಪಾಯಿ ಬರ್ಕೊಡ್ರಿ. ಡೆಟಾರ್ಸ್ 20,000 ರೂಪಾಯಿ ಬರ್ಕೊಂಡ್ವಿ. ನೆಕ್ಸ್ಟ್ ಪಿ ಡಿ ಡಿ ಎಷ್ಟದ ರಿವ್ಯಾಲ್ಯೂಯೇಷನ್ ಅಕೌಂಟ್ನಾಗ ಪಿ ಡಿ ಡಿ ಮಾಡಿವಿ ನೋಡ್ರಿ. ಎಷ್ಟದ ಪಿ 1,000 ರೂಪಾಯಿ ಅದ. ಹಂಗಾಗಿ ಡೆಬಿಟ್ ಸೈಡ್ ಇದ್ದಿದ್ದು ಮೈನಸ್ ಮಾಡಬೇಕು. ಹಂಗಾಗಿ ಲೆಸ್ ಪಿ ಡಿ ಡಿ. ಹಂಗಾಗಿ 19,000 ರೂಪಾಯಿ. ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಯಾವುದದ ಮಷಿನರಿ ಅದ. ಮಷಿನರಿಯನ್ನು ಬರಿತೀವಿ. ಮಷಿನರಿ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಮಷಿನರಿಯನ್ನು ಡೈರೆಕ್ಟಾಗಿ ಬರಿತೀವಿ. ನೆಕ್ಸ್ಟ್ ಐಟಮ್ ಏನದ ಬಿಲ್ಡಿಂಗ್. ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಅದ ನೋಡ್ರಿ. ಇಲ್ಲಿ ಮಾಡಿ ನೋಡಿ. ಬಿಲ್ಡಿಂಗ್ ಮೇಲೆ ಎಲ್ಲದ ಇಲ್ಲದ ಬಿಲ್ಡಿಂಗ್ ಮೇಲೆ. ಹಂಗಾಗಿ ಬಿಲ್ಡಿಂಗ್ 60,000 ರೂಪಾಯಿ ಬರ್ಕೋತೀವಿ. ಬಿಲ್ಡಿಂಗ್ ಏನಾಗ್ಯದ ಹೆಚ್ಚಾಗ್ಯದ. ಕ್ರೆಡಿಟ್ ಸೈಡ್ ಇದ್ದು ಏನು ಮಾಡ್ಬೇಕು ಕೂಡಿಸ್ಬೇಕು. ಹಂಗಾಗಿ ಎಷ್ಟು ಹೆಚ್ಚಾಗ್ಯದ 12,000 ರೂಪಾಯಿ ಹೆಚ್ಚಾಗ್ಯದ. ಹಂಗಾಗಿ 60,000 ಪ್ಲಸ್ 12,000 ಇಸ್ ಈಕ್ವಲ್ ಟು 72,000. ನೆಕ್ಸ್ಟ್ ಲಾಸ್ಟ್ ಐಟಮ್ ಏನದ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಏಟದ ಪಿ 12,000 ಅದ. ಆ 12,000ಕ್ಕೆ ನಾವೇನು ಮಾಡೋಣ ಅಂದ್ರೆ ಇನ್ವೆಸ್ಟ್ಮೆಂಟ್ ಏನೂ ಬದಲಾವಣೆ ಮಾಡಿಲ್ಲ. 12,000 ರೂಪಾಯಿ ಆಸ್ ಇಟ್ ಇಸ್ ಬರೆದಿವಿ. ಇದು ಅಸೆಟ್ ಸೈಡ್ ಮುಗೀತು. ಕಮ್ ಟು ದ ಲೈಬಿಲಿಟಿ ಸೈಡ್. ಹಿಯರ್ ಇಸ್ ದ ಲೈಬಿಲಿಟೀಸ್. ಸೊ ಕ್ರೆಡಿಟ್ ಅವರ್ಸ್ ಅದ ಏನಾರ ಚೇಂಜಸ್ ಆಗಿದೆ ಇಲ್ಲ. ಬಿಲ್ಸ್ ಪೇಬಲ್ ಏನಾರ ಚೇಂಜಸ್ ಆಗಿದೆ ಇಲ್ಲ. ಹಾಗಾಗಿ ನಾವು ಕ್ರೆಡಿಟ್ ಅವರ್ಸನ್ನು ಫಸ್ಟ್ ಬರ್ಕೋತೀವಿ 20,000. ಬಿಲ್ಸ್ ಪೇಬಲ್ ಅನ್ನು ಬರ್ಕೋತೀವಿ. ಸೊ ಯಾವಾಗರೆ ಕ್ರೆಡಿಟ್ ಅವರ್ಸ್ ಮೇಲೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಬರ್ತದೆ. ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಬಂದಾಗ ನೆಕ್ಸ್ಟ್ ಕೊನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ಕೊನೆಯಲ್ಲಿ ರಿಸರ್ವ್ ಫಂಡನ್ನು ನಾವು ಆಲ್ರೆಡಿ ಕೊಟ್ಟಿವಿ. ಕ್ಯಾಪಿಟಲನ್ನು ಆಲ್ರೆಡಿ ಕೊಟ್ಟಿವಿ. ಹಾಗಾಗಿ ರಿವ್ಯಾಲ್ಯೂಯೇಷನ್ದಾಗ ಉಳಿದಿದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ತಂದಿದ್ದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ದಾಗ ಉಳಿದಿದ್ದು ಬ್ಯಾಲೆನ್ಸ್ ಶೀಟ್ ತರಬೇಕು. ಅಷ್ಟೇ ವ್ಯತ್ಯಾಸ. ಹಾಗಾಗಿ ಈ ಕ್ಯಾಪಿಟಲ್ಸ್ಗಳನ್ನು ಬರೀಬಾರ್ದು. ಹೊಸ ಕ್ಯಾಪಿಟಲ್ಸನ್ನು ನಾವೇನು ಮಾಡಿದ್ದೀವಿ ಅಂದ್ರೆ ಕಂಡುಹಿಡಿದೀವಿ. ಎಲ್ಲಿ ಕಂಡುಹಿಡಿದೀವಿ ಅಂತೇಳಿ ಅಂದಾಗ ಇಲ್ಲಿ ಕಂಡುಹಿಡಿದು ನೋಡ್ರಿ. 82,000, 51,000 ಮತ್ತು 25,000 ರೂಪಾಯಿಗಳನ್ನು ನಾವು ಕಂಡುಹಿಡಿದೀವಿ. ಹಾಗಾಗಿ ನಾವು ಇಲ್ಲೇ ಡೈರೆಕ್ಟ್ ಏನು ಮಾಡ್ತೀವಿ ಅಂದ್ರೆ ಬರಿತೀವಿ. ಹಾಗಾಗಿ ಕ್ಯಾಪಿಟಲ್ಸ್ ಒಂದು ಎ ಕ್ಯಾಪಿಟಲ್ 82, ಬಿ ಕ್ಯಾಪಿಟಲ್ 51, ಸಿ ಕ್ಯಾಪಿಟಲ್ 25,000 ರೂಪಾಯಿ. ನೆಕ್ಸ್ಟ್ ಇನ್ನೂ ಕೂಡ ನಮಗೆ ಟ್ಯಾಲಿ ಆಗಲ್ಲ ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್. ಅಂದ್ರೆ ಬ್ಯಾಲೆನ್ಸ್ ಶೀಟ್ನಾಗ ಇರಲಾರ್ದಂಥ ಐಟಮ್ ಯಾವ ರಿವ್ಯಾಲ್ಯೂಯೇಷನ್ದಾಗ ಬರ್ದೀವಿ ಅಂತ ಹೇಳಿ ನೋಡ್ಕೋಬೇಕು. ಒಂದು ಐಟಮನ್ನು ಬರ್ದೀವಿ ಯಾವುದು ಅಂತೇಳಿ ಅಂದಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ಬರ್ದೀವಿ ಅಂತೇಳಿ ಅಂದಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಸ್ ಅ ಲಯಬಿಲಿಟಿ. ನೀವು ಫಸ್ಟ್ ಇಯರ್ಗೆ ಕಲ್ತೀರಿ. ಹಾಗಾಗಿ ಇದನ್ನು ನಾವೇನು ಮಾಡಬೇಕು ಅಂತೇಳಿ ಅಂದಾಗ ಇಲ್ಲಿ ಮೆನ್ಷನ್ ಮಾಡ್ಕೋತೀವಿ. ಎಲ್ಲವನ್ನ ಟೋಟಲ್ ಮಾಡಿದಾಗ 1,90,000. ಈ ಸೈಡ್ ಟೋಟಲ್ 1,90,000. ಈ ಸೈಡ್ ಟೋಟಲ್ 1,90,000 ರೂಪಾಯಿ ಆಯ್ತು ರೀ. ಕ್ಲಿಯರಾ? ಇಲ್ಲಿಗೆ ನಮ್ದು ಏನಾಗ್ತದೆ ಲೆಕ್ಕ ಮುಗಿತದ. ಸರ್ ಇಲ್ಲೊಂದು ಏನೋ ಹೇಳಿದ್ರು ನೋಡ್ರಿ ಕ್ಯಾಶ್ ಅಕೌಂಟ್ ಒಂದು ಅಂತೇಳಿ ನೀವು ಅಂದಾಗ ಹಿಯರ್ ಈಸ್ ಅ ಕ್ಯಾಶ್ ಅಕೌಂಟ್. ಸೊ ಫಸ್ಟಿಗೆ ಕ್ಯಾಶ್ ಅಕೌಂಟ್ನಾಗ ಫಸ್ಟಿಗೆ ಬ್ಯಾಲೆನ್ಸ್ ಶೀಟ್ ಇತ್ತು. ಬ್ಯಾಲೆನ್ಸ್ ಶೀಟ್ನಾಗ 5,000 ರೂಪಾಯಿ ಇತ್ತು. ಹಾಗೆ ಕ್ಯಾಶ್ ಅಕೌಂಟ್ ಈ ರೀತಿ ಹಾಕೋಬೇಕು. ನೆಕ್ಸ್ಟ್ ಸಿ ಬರುವಾಗ ಸೀಸ್ ಕ್ಯಾಪಿಟಲ್ ಅಂತೇಳಿ ಅಂದಾಗ ಸಿ ಬರುವಾಗ 25,000 ಪ್ಲಸ್ 15,000 ರೂಪಾಯಿ ತರ್ತಾನೆ. ಹಾಗಾಗಿ ಸಿ ಕ್ಯಾಪಿಟಲ್ ಅನ್ನು 40,000 ರೂಪಾಯಿ ಬರಿತೀವಿ. ಟೋಟಲ್ ಕ್ಯಾಶ್ ಅಕೌಂಟ್ನಾಗ ಎಷ್ಟು ಆಗ್ತದೆ 45,000 ರೂಪಾಯಿ ಆಗ್ತದೆ. ಹಂಗಾಗಿ ಬೈ ಬ್ಯಾಲೆನ್ಸ್ ಇಡಿ ಅಂತ 45,000 ರೂಪಾಯಿ ಬರೆದು ಹೊಳ್ಳಿ ಏನು ಮಾಡ್ತೀವಿ ಅಂದ್ರೆ ಓಪನ್ ಮಾಡ್ತೀವಿ. ಇದನ್ನು ಅವರು ಕೇಳಲ್ಲ ಭಾಳ, ಯಾಕಂದ್ರೆ ಇದೇ ಮಾಡೋದ್ರಾಗ ವಜ್ಜೆ ಹೋಗ್ತದೆ ನಿಮ್ಗೆ. ಹಾಗಾಗಿ ಇಷ್ಟು ನಮ್ದು ಏನಾಗ್ತಂದ್ರೆ ವಿಡಿಯೋ ಆಗ್ತದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ 3 ಪಾಯಿಂಟ್. ಒಂದು ಎಡಿಷನಲ್ ಇನ್ಫಾರ್ಮೇಷನ್ ಮೇಲೆ ಹೋಗ್ಬೇಕು. ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದನ್ನು ಬರಿಬಾರ್ದು. ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಇನ್ಕಮ್ ಆ್ಯಂಡ್ ಗೇನ್. ಇದನ್ನು ಮಾಡುವಾಗ ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ 3 ಐಟಮ್ಸ್ ಹೋಗ್ಬೇಕು. ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದ್ರೆ ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಸ್ಗಳನ್ನು ಬರೀಬೇಕು. ಲಾಸ್ಟಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರಬೇಕು. ಈ 3 ಪಾಯಿಂಟ್ ನೆನಪಿಟ್ಕೊಳ್ರಿ. ಕೊನೆಯಲ್ಲಿ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಸೊ ಜಾಸ್ತಿ ಆಗಿದೆ ಆ್ಯಡ್ ಮಾಡಿರಿ, ಕಡಿಮೆ ಆಗಿದೆ ಏನು ಮಾಡಿರಿ ಅಂದ್ರೆ ಲೆಸ್ ಮಾಡಿರಿ. ಅವಾಗ ನಿಮ್ದು ಏನಾಗ್ತಂದ್ರೆ 100% ಲೆಕ್ಕ ಕರೆಕ್ಟ್ ಆಗ್ತದೆ. ಇದನ್ನು ಭಾಳ ಸ್ಲೋ ಹೇಳೀನಿ. ನೆಕ್ಸ್ಟ್ ಲೆಕ್ಕಗಳು ಒಂದು ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದ್ರೆ ಮಾಡ್ರೇಟ್ ಸ್ಪೀಡ್ನಾಗ ನಾನು ಹೇಳ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.